ಸುದೀಪ್ರ ಇದು ಮೊದಲನೇ ಸಾಧನೆ ಅಂತೆ. ಏನಪ್ಪ ಅದು ಸಾಧನೆ ಅಂತೀರಾ? ಹೇಳ್ಬಿಡ್ತೀವಿ ಕೇಳಿ. ಮಾಣಿಕ್ಯ ಹಾಗೂ ಅಪೂರ್ವ ಚಿತ್ರಗಳ ನಂತರ ಕನ್ನಡದ ಮಲ್ಲ ವಿ ರವಿಚಂದ್ರನ್ ಮತ್ತು ನಲ್ಲ ಸುದೀಪ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಿರೋ ಮೂರನೇ ಸಿನಿಮಾ ಹೆಬ್ಬುಲಿ. ಚಿತ್ರೀಕರಣ ಆರಂಭ ಆದಾಗಿನಿಂದಲೂ ಒಮ್ಮೆಯೂ ಪತ್ರಿಕಾಗೋಷ್ಠಿ ಕರೆಯದ ಹೆಬ್ಬುಲಿ ಚಿತ್ರತಂಡ ಮೊನ್ನೆಯಷ್ಟೇ ಒಂದು ಪ್ರೆಸ್ ಮೀಟ್ ಆಯೋಜಿಸಿತ್ತು. ಈ ವೇಳೆ ಮಾತನಾಡಿದ್ದ ಸುದೀಪ್ ತಮ್ಮ ಮೊದಲ ಸಾಧನೆಯೊಂದರ ಕುರಿತು ಮನಬಿಚ್ಚಿ ಮಾತನಾಡಿದ್ದಾರೆ. ರವಿ ಸರ್ ಡ್ರೀಮರ್ ಅವರ ಚಿತ್ರಗಳನ್ನು ನೋಡಿಕೊಂಡು ಬೆಳೆದವರು ನಾವು. ಅವರನ್ನು ಫಸ್ಟ್ ಟೈಮ್ ನೋಡಿದ್ದು ನಮ್ಮ ಅಕ್ಕನ ಮದುವೆಯಲ್ಲಿ. ಅವರನ್ನು ನೋಡಲು ಅವತ್ತು ಇಡೀ ದಿನ ಕಾಯ್ತಿದ್ದೆ. ಈಗಿನ ಸ್ಟೈಲ್ನಲ್ಲೇ ಬಂದರು. ಒಂದೇ ಕೈಯಲ್ಲಿ ಬೊಕ್ಕೆ ಹಿಡ್ಕೊಂಡು ಬಂದವರು ಹೀಗೆ ಕೊಟ್ಟು ಹಾಗೆ ಕಾರಲ್ಲಿ ಕುಳಿತು ಹೊರಟು ಹೋದ್ರು. ಅವರನ್ನ ನೋಡೋ ಅವಕಾಶ ಸಿಕ್ಕಿದ್ದು ಅಷ್ಟೇ ಎಂದು ರವಿಚಂದ್ರನ್ ಅವರನ್ನ ಮೊದಲ ಸಲ ನೋಡಿದ್ದ ಬಗ್ಗೆ ಸುದೀಪ್ ನೆನಪಿಸಿಕೊಂಡ್ರು. ರವಿ ಸರ್ ಅವರೊಟ್ಟಿಗೆ ಎಲ್ಲೋ ಒಂದು ದಿನ ಸಿನಿಮಾ ಮಾಡ್ತೇವೆ ಎಂಬ ಕನಸು ಬಹಳ ದೂರದ ಮಾತಾಗಿತ್ತು ಅಂದ್ರು ಕಿಚ್ಚ ಸುದೀಪ್. ಇನ್ನು ನಮ್ಮ ಅಕ್ಕನ ಮದುವೆಯಲ್ಲಿ ರವಿಚಂದ್ರನ್ ನೋಡಲು ದಿನವಿಡೀ ಕಾದಿದ್ದ ನನಗೆ ಫಸ್ಟ್ ಟೈಮ್ ರವಿಚಂದ್ರನ್ ಅವರ ಮನೆಗೆ ಹೋಗಿ ಅವರೊಟ್ಟಿಗೆ ಕಾಫಿ ಕುಡಿದಿದ್ದು ನನ್ನ ಫಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ರವಿ ಸರ್ ನನ್ನನ್ನು ಬೇರೆಯವ್ರ ಥರ ನೋಡಲಿಲ್ಲ, ಬೇರೆ ಮಗನ ತರಹನೂ ನೋಡಲಿಲ್ಲ, ಒಬ್ಬ ಕಲಾವಿದನ ತರಹ ನೋಡೇ ಇಲ್ಲ. ಯಾರನ್ನು ಮೆಚ್ಚಿಸೋಕೆ ಅವರಿಗೆ ಮುಖವಾಡ ಹಾಕಿಕೊಳ್ಳಲು ಬರುವುದಿಲ್ಲ. ಅವರು ಹೇಗಿರ್ತಾರೋ ಹೇಗಿರಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಎಂದು ರವಿಚಂದ್ರನ್ ಕುರಿತು ಸುದೀಪ್ ಮನದಾಳದ ಮಾತುಗಳನ್ನು ಬಿಚ್ಚಿಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ಮತ್ತಷ್ಟು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ಶ್ರುತಿ ಪಾಟೀಲ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.